ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಔರಾ ತಾಲೂಕಿನ ಹೆಡ್ಗಾಪುರ ಗ್ರಾಮದಲ್ಲಿ ಜಾನುವಾರು ತಳಿ ಸಂವರ್ಧನಾ ಮತ್ತು ತರಬೇತಿ ಕೇಂದ್ರದ ಶಂಕುಸ್ಥಾಪನೆ ನೆರವೇರಿಸಿದ ಸಚಿವ ಈಶ್ವರ್ ಖಂಡ್ರೆ. 35 ಕೋಟಿ ವೆಚ್ಚದ ಈ ಕಾಮಗಾರಿ ಕಾಲಮಿತಿಯಲ್ಲಿ ಸುಸಜ್ಜಿತವಾಗಿ ನೆರವೇರಿಸಲಾಗುವುದು. ಇಲ್ಲಿಯ ಪಶು ಸಂಪತ್ತನ್ನು ಉಳಿಸಿ ಬೆಳೆಸುವ ಅವಶ್ಯಕತೆ ಇದೆ ಎಂದು ಅಭಿಪ್ರಾಯಪಟ್ಟ ಉಸ್ತುವಾರಿ ಸಚಿವರು. ಸೌರಶಕ್ತಿ ಚಾಲಿತ ಜೀವನೋಪಾಯ ಪರಿಕರಗಳ ಕುರಿತು ನಗರದ ರಂಗಮಂದಿರದಲ್ಲಿ ಜರುಗಿದ ಜಾಗೃತಿ ಕಾರ್ಯಕ್ರಮ. ಮಹಿಳಾ ಸ್ವಾವಲಂಬನೆಗೆ ಸೌರಶಕ್ತಿ ಜೀವನೋಪಾಯ ಅನುಕೂಲವಾಗಿದೆ. ಡಾಕ್ಟರ್ ಗಿರೀಶ್ ಬದೋಲೆ. ಕಾರ್ಯಕ್ರಮದಲ್ಲಿ 1600ಕ್ಕೂ ಹೆಚ್ಚು ಮಹಿಳೆಯರು ಭಾಗಿ. ಬೀದರ್ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಪ್ರಶಾಂತ್ ದೊಡ್ಡಿ ನೇಮಕ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ನನಗೆ ನೀಡಿದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿ ಬೀದರ್ ನಗರ ಅಭಿವೃದ್ಧಿಗೆ ಶ್ರಮಿಸುವೆ, ಪ್ರಶಾಂತ್ ದೊಡ್ಡಿ. ಬೀದರ್ ನಗರಸಭೆಯನ್ನು ಮಹಾನಗರ ಪಾಲಿಕೆಯನ್ನಾಗಿ ಮಾಡುವ ಕುರಿತು ಕಲಬುರಗಿ ಸಚಿವ ಸಂಪುಟದಲ್ಲಿ ತೀರ್ಮಾನ. ಬೀದರ್ 9 ಹಳ್ಳಿಗಳು ಒಳಗೊಂಡಂತೆ 3,16,000 ಜನಸಂಖ್ಯೆ ಹೊಂದಿದೆ. ಮಹಾನಗರ ಪಾಲಿಕೆಯಾದರೆ ವಾರ್ಷಿಕ ಅಂದಾಜು 100 ಕೋಟಿ ಅನುದಾನ ಸರ್ಕಾರದಿಂದ ಬರಬಹುದು. ಪೌರಾಯುಕ್ತ ಶ್ರೀಕಾಂತ್ ರಾಠೋಡ್. ಔರಾ ತಾಲೂಕಿನಲ್ಲಿ 200 ಕೋಟಿ ಹಣ ಖರ್ಚು ಮಾಡಿದ್ರು, ಜಲಜೀವನ ಮಿಷನ್ ಯೋಜನೆ ಯಶಸ್ವಿ ಆಗಿಲ್ಲ. ತಾಲೂಕಿನಾದ್ಯಂತ ಒಂದು ಹನಿ ನೀರು ಬರ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಶಾಸಕ ಪ್ರಭು ಚವ್ಹಾಣ್ ಹೇಳಿಕೆ. ಇಂದಿನ ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಹೆಡ್ಗಾಪುರ ಸಮೀಪ ಮಾಂಜರ ಮತ್ತು ಕಾರಂಜ ನದಿಗಳು ಹರಿತಾ ಇವೆ. ಹಸು, ಎಮ್ಮೆ, ಆಡು, ಕುರಿ ಸಾಕಾಣಿಕೆಗೆ ಉತ್ತಮ ವಾತಾವರಣ ಇಲ್ಲಿದೆ. ಪಶು ಸಂಪತ್ತನ್ನು ಉಳಿಸಿ ಬೆಳೆಸಬೇಕಾಗಿದೆ ಎಂದು ಅರಣ್ಯ, ಪರಿಸರ, ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಹೇಳಿದರು. ಅವರು ಬುಧವಾರ ಜಿಲ್ಲಾ ಪಂಚಾಯತ್ ಮತ್ತು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಬೀದರ್ ಸಹಯೋಗದಲ್ಲಿ ಔರಾ ತಾಲೂಕಿನ ಹೆಡ್ಗಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಜಾನುವಾರು ತಳಿ ಸಂವರ್ಧನಾ ಮತ್ತು ತರಬೇತಿ ಕೇಂದ್ರದ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಮಾತನಾಡಿರುವಂತಹ ಅವರು, ದೇಶಿ ತಳಿಗಳ ಸಂರಕ್ಷಣೆ ಜೊತೆಗೆ ಆಧುನಿಕ ಪದ್ಧತಿಯ ಮೂಲಕವಾಗಿ ಕುರಿ, ಕೋಳಿ, ಮೇಕೆ, ಹಂದಿ ಸಾಕಾಣಿಕೆ ತರಬೇತಿ ರೈತರಿಗೆ ನೀಡಿದರೆ ಅವರ ಒಂದು ಆರ್ಥಿಕ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ. 35 ಕೋಟಿ ವೆಚ್ಚದ ಈ ಕಾಮಗಾರಿ ಕಾಲಮಿತಿಯಲ್ಲಿ ಸುಸಜ್ಜಿತವಾಗಿ ಆಗ್ತದೆ. ಇದಕ್ಕೆ ನಬಾರ್ಡ್ನಿಂದ ಅನುದಾನ ಬರ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಸಚಿವರು ಹೇಳ್ತಾರೆ. ಸಂಕೀರ್ಣ ಈಗ ವಿಸ್ತೃತ ಯೋಜನಾ ವರದಿ ತಯಾರಾಗಿದೆ. ಅದಕ್ಕೆ ಲೋಕೋಪಯೋಗಿ ಇಲಾಖೆಯವರು ಟೆಂಡರ್ ಕರೀತಾರೆ. 1.5 ತಿಂಗಳ ಅಥವಾ 2 ತಿಂಗಳ ಒಳಗಾಗಿ ಶಂಕುಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿ 18 ತಿಂಗಳ ಒಳಗಾಗಿ ಮುಗಿಸ್ತೀವಿ. ಬೀದರ್ ಜಿಲ್ಲೆ ಜನರಿಗೆ ಲೋಕಾರ್ಪಣೆ ಮಾಡ್ತೀವಿ. ಸಿಎಂ ಬರ್ತಾರೆ ಸರ್, ಮುಖ್ಯಮಂತ್ರಿ ಅವರಿಗೆ ಆಹ್ವಾನ ಮಾಡ್ತೀನಿ ಶಂಕುಸ್ಥಾಪನೆ ಹಾಕ್ಲಿಕ್ಕೆ. ಜಾಗ ಸರ್, ಜಾಗ ಅಲ್ಲೇ ಎಲ್ಲಿ ಜಿಲ್ಲಾಡಳಿತ ಕಚೇರಿ, ಜಿಲ್ಲಾಧಿಕಾರಿ ಕಟ್ಟಡ ಇದೆ ಅಲ್ಲೇ ಕಟ್ತೀವಿ. ಓಕೆ. ಏನೇನು ಸಿಕ್ಕಿದೆ ಸರ್ ನಿನ್ನೆ ಬೀದರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಮಂಜೂರಾತಿ ಆಗಿದ್ದಾವೆ. ಇವತ್ತು ಎಕೋ ಟೂರಿಸಂ ಪಾರ್ಕ್ ಮಂಜೂರಾತಿ ಆಗಿದೆ. ದೇವದೇವ ವನದ ಅಭಿವೃದ್ಧಿಗೆ ಅನುದಾನ ಲಭ್ಯ ಆಗಿದೆ. ಅದರ ಜೊತೆಯಲ್ಲಿ ಎಲ್ಲ ಬೀದರ್ ಜಿಲ್ಲೆಯ ಜನವಸತಿ ಪ್ರದೇಶಗಳಿಗೆ ಎಲ್ಲದಕ್ಕೆ ಇವತ್ತು ನಾರಾಯಣಪುರ ಡ್ಯಾಮಿನ ನೇರವಾಗಿ ಕುಡಿಯುವ ನೀರು, ಏನು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಮಾಡ್ತಾ ಇದ್ದೀವಿ ಶಾಶ್ವತವಾಗಿ. ಅದಕ್ಕೆ ಇವತ್ತು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಲಿಕ್ಕೆ ಮಂಜೂರಾತಿ ಸಿಕ್ಕಿದೆ. ತಾಲೂಕು ಆಡಳಿತಾಧಿಕಾರಿ ಕಚೇರಿಗಳು ಏನಿವತ್ತು ಪ್ರಜಾ ಸಭಾ ಅಂತಲೇ ಮಾಡಿದ್ದೇವೆ, ಇವತ್ತು ಆ ಕಚೇರಿಗಳು ಎಲ್ಲ ಕಡೆ ಅಂದರೆ ಈಗ ಕಮಾಲ್ ನಗರ್, ಚಿಟಗುಪ್ಪ ಮತ್ತು ಹುಲ್ಸೂರು
ಅಲ್ಲೆಲ್ಲ ತೆಗೆದುಕೊಳ್ಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಬೀದರ್ ಜಿಲ್ಲೆಗೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ. ಅವೆಲ್ಲವನ್ನು ಉತ್ತಮ ರೀತಿಯಲ್ಲಿ ಮತ್ತೆ ಎಲ್ಲೆಲ್ಲಿ ನಿವೇಶನಗಳಿದೆ ಅದು ನಮ್ಮ ಸಿ ಅವ್ರಿಗೆ ಹೇಳ್ತೀನಿ. ನಿವೇಶನಗಳಿದ್ದ ಕಡೆ ಅಂಗನವಾಡಿ ಕಟ್ಟಡಗಳು, ಅದಕ್ಕೆ ನಾವು 1/3 ಕೊಡ್ತೀವಿ, ಸರ್ಕಾರ 1/3 ಕೊಡ್ತದೆ, 1/3 ನಿಮ್ಮದು ಉದ್ಯೋಗ ಖಾತ್ರಿಯಲ್ಲಿ ಕನ್ವರ್ಜೆನ್ಸ್ ಮಾಡಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಎಲ್ಲ ಕಡೆ ಅಂಗನವಾಡಿ ಕಟ್ಟಡಗಳು ಆಗ್ತವೆ. ಸರ್, ಆರ್.ಬಿ. ತಿಮ್ಮಾಪುರ ಅವರು ಅರಣ್ಯ ಮತ್ತು ಕಂದಾಯ ಇಲಾಖೆ 60 ಎಕರೆ ಭೂಮಿಯನ್ನು ಕಬಳಿಕೆ ಮಾಡಿರಂತ ರೈತ ಸಂಘ ಆರೋಪ ಮಾಡಿದೆ ಸರ್. ಸುಳ್ಳು ಆರೋಪಗಳಿಗೆ ಅಥವಾ ಯಾವುದೇ ಪುರಾವೆಗಳಿಲ್ಲದೆ ಆರೋಪ ಮಾಡೋದು ಒಂದು ಚಾಳಿ ಶುರುವಾಗಿದೆ. ಪುರಾವೆಗಳಿದ್ದರೆ ಕೊಡಲಿ, ಪರಿಶೀಲನೆ ಮಾಡ್ತೀವಿ. ಮಹಿಳೆಯರು ಸ್ವ ಉದ್ಯೋಗ ಮಾಡುವುದರ ಜೊತೆಗೆ ಆರ್ಥಿಕವಾಗಿ ಮತ್ತು ಕೌಟುಂಬಿಕವಾಗಿ ಸಫಲತೆಯನ್ನು ಹೊಂದಲಿಕ್ಕೆ ಸೌರಶಕ್ತಿ ಜೀವನೋಪಾಯ ಯೋಜನೆ ಅನುಕೂಲಕರವಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಅವರು ತಿಳಿಸಿದರು. ಸೆಲ್ಕೋ ಫೌಂಡೇಶನ್ ಮತ್ತು ಜಿಲ್ಲಾ ಪಂಚಾಯತ್ ಇವರ ಒಂದು ಸಹಯೋಗದಲ್ಲಿ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜರುಗಿದ ಬೀದರ್ ಸೌರಶಕ್ತಿ ಚಾಲಿತ ಜೀವನೋಪಾಯ ಪರಿಕರಗಳ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿರುವಂತಹ ಅವರು, ಮಹಿಳೆಯರು ಗೃಹ ಕೈಗಾರಿಕೆ ಮತ್ತು ಚಿಕ್ಕ ಉದ್ಯಮಗಳನ್ನು ಬೆಳೆಸುವ ಪ್ರಯತ್ನ ಮಾಡಬೇಕಾಗಿದೆ. ಗ್ರಾಮೀಣ ಭಾಗದಲ್ಲಿ ಜನರು ಆರ್ಥಿಕವಾಗಿ ಸ್ವಾವಲಂಬಿ ಆಗಲಿಕ್ಕೆ ಇದು ಸಹಕಾರಿಯಾಗಿದೆ. ಇದರಿಂದ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗುತ್ತದೆ. ಈ ಜಾಗೃತಿ ಕಾರ್ಯಕ್ರಮದ ಸುವರ್ಣ ಅವಕಾಶವನ್ನು ಪ್ರತಿಯೊಬ್ಬರು ಕೂಡ ಸದುಪಯೋಗ ಪಡೆದುಕೊಂಡು ನಿರುದ್ಯೋಗ ನಿರ್ಮೂಲನೆ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ಎಲ್ಲರೂ ಕೂಡ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಮಹಿಳೆಯರು ದುಡಿಬೇಕು, ಮಹಿಳೆಯರು ಒಂದು ದುಡಿಯುವ ಒಂದು ನಿಟ್ಟಿನಲ್ಲಿ ಆರ್ಥಿಕವಾಗಿ ಸ್ವಾವಲಂಬನೆ ಆಗುವ ನಿಟ್ಟಿನಲ್ಲಿ ಸೆಲ್ಕೋ ಫೌಂಡೇಶನ್ ಬಹಳ ಅದ್ಭುತವಾಗಿರ್ತಕ್ಕಂಥ ಉತ್ತಮವಾಗಿರುವಂಥ ಕಾರ್ಯ ಮಾಡ್ತಾ ಇದೆ ಅನ್ನುವಂಥ ಒಂದು ಶ್ಲಾಘನೀಯ ಮಾತುಗಳನ್ನು ಕೂಡ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಹೇಳಿದರು. ಸೆಲ್ಕೋ ಫೌಂಡೇಶನ್ನ ಉಪ ಪ್ರಧಾನ ವ್ಯವಸ್ಥಾಪಕ ಪ್ರಸನ್ನ ಹೆಗಡೆಯವರು ಮಾತನಾಡಿ, ಸೌರಶಕ್ತಿ ಉದ್ಯೋಗದೊಂದಿಗೆ ನಿಮ್ಮ ಜೀವನ ಮತ್ತು ಕುಟುಂಬದ ಅಭಿವೃದ್ಧಿ ಪಡಿಸಿಕೊಳ್ಳಿ. ಮಹಿಳೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪ್ರತಿನಿತ್ಯ ಕೆಲಸ ಮಾಡ್ತಾಳೆ. ಆದರೆ ತಾವು ಮಾಡುವಂತಹ ಕಾರ್ಯಕ್ಕೆ ಒಂದಿಷ್ಟು ಆರ್ಥಿಕ ಸ್ಪರ್ಶವನ್ನು ನೀಡಿದರೆ ಸಬಲಳಾಗಬಲ್ಲಳು ಎನ್ನುವಂಥ ಸದುದ್ದೇಶದಿಂದ ಈ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ವೇದಿಕೆ ಮೇಲೆ ಸೆಲ್ಕೋ ಫೌಂಡೇಶನ್ ಹಿರಿಯ ಅಧಿಕಾರಿ ಚಂದ್ರಶೇಖರ್, ಪ್ರತಾಪ್ ಸರ್, ಸೆಲ್ಕೋ ಸಂಸ್ಥೆಯ ಪ್ರಮುಖರಾದ ಗುರುರಾಜ್ ಕುಲಕರ್ಣಿ, ಲಕ್ಷ್ಮೀಕಾಂತ್ ಕುಲಕರ್ಣಿ, ಸನಂದನ್ ಕುಲಕರ್ಣಿ, ವಿಷ್ಣು, ಹನೀಫ್, ಹನುಮಂತಪ್ಪ ಪ್ರಸಾದ್, ಅಶ್ವಿನಿ, ರಘುನಾಥ್ ಮಳಿಗೆ ಉಪಸ್ಥಿತರಿದ್ದರು. NRLMನ ಯೋಜನಾಧಿಕಾರಿ ಜಗನ್ನಾಥ್ ಮೂರ್ತಿ, ಸಂಸ್ಥೆಯ LDM ಸತೀಶ್ ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಅಧಿಕಾರಿಗಳು, ಜಿಲ್ಲಾ ಅಂಗವಿಕಲ ಅಧಿಕಾರಿ ಮಹಾದೇವ, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ಫೌಂಡೇಶನ್ ಹಿರಿಯ ವ್ಯವಸ್ಥಾಪಕ ಫಣೀಂದ್ರ ಸಿಂಗ್, ಸೆಲ್ಕೋ ಕಲಬುರಗಿ ವಲಯ ವ್ಯವಸ್ಥಾಪಕ ಯಲ್ಲಾಲಿಂಗ್ ದೊಡ್ಡಮನಿ, ಬೀದರ್ ಶಾಖಾ ವ್ಯವಸ್ಥಾಪಕ ಶಿವರಾಜ್ ತಳ್ಳೋಳಿ, ಧಾರವಾಡ ವಲಯ ವ್ಯವಸ್ಥಾಪಕಿ ಉಮಾ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ತಂತ್ರಜ್ಞಾನದ ಪ್ರದರ್ಶನಗಳಾದ ವಿವಿಧ ರೀತಿಯ ರೊಟ್ಟಿ ಯಂತ್ರ, ಕಬ್ಬಿನ ರಸ ಯಂತ್ರ, ಚಿಪ್ಸ್ ತಯಾರಿಸುವಂತಹ ಯಂತ್ರ, ಚಕ್ಲಿ ಯಂತ್ರ, ಮಡಿಕೆ ತಯಾರಿಸುವಂತಹ ಯಂತ್ರ, ಹಪ್ಪಳು ತಯಾರು ಮಾಡುವಂತಹ ಯಂತ್ರಗಳು ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಜೀವನೋಪಾಯ ಪರಿಕರಗಳ ಯಂತ್ರಗಳನ್ನು ಪ್ರದರ್ಶನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ 1,000ಕ್ಕೂ ಅಧಿಕ ಸ್ವಸಹಾಯ ಗುಂಪುಗಳ 1,600 ಜನ ಮಹಿಳೆಯರು ಪಾಲ್ಗೊಂಡಿದ್ದರು. ಅಂದ್ರೆ ಇವತ್ತು ಸೆಲ್ಕೋ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿರೋ ಈ ಕಾರ್ಯಕ್ರಮ ತುಂಬ ಒಳ್ಳೆಯ ಸಂಗತಿ. ನನಗಿನ ಒಂದು ಪ್ರೋಗ್ರಾಮ್ ಇದ್ರೂ ಕೂಡ ನಾನು ಇಲ್ಲಿ ಬಂದಾಗ ಅವರು ಕೆಲವೊಂದು ಅವರ ಉಪಕರಣಗಳನ್ನು ನನಗೆ ತೋರಿಸಿದ್ರು. ಸೊ ನನಗೆ ತುಂಬ ಕ್ಯೂರಿಯಾಸಿಟಿಯಾಗಿ ಮತ್ತು ಇಂಟ್ರೆಸ್ಟ್ ಆಗಿ ಒಳ್ಳೆಯ ರೀತಿಯ ಭಾವನೆ ಬಂತು. ಇದು ಮಷಿನ್ ನೋಡೋದು ಕೂಡ ತುಂಬ ಒಂಥರ ಕ್ಯೂರಿಯಾಸಿಟಿ ಬರುತ್ತೆ, ಒಂಥರ ಎಷ್ಟು ಚೆನ್ನಾಗಿದೆ ಅಂತ. ಸೊ ಕೆಲವೊಂದು ದಿನ ಮುಂಚೆ ಸೆಲ್ಕೋ ಫೌಂಡೇಶನ್ ಅವರು ಜಿಲ್ಲಾ ಪಂಚಾಯತಿಗೆ ಬಂದಾಗ ಇದ್ರ ಬಗ್ಗೆ ಒಂದು ಎಲ್ಲರಿಗೂ ಒಂದು ತಿಳುವಳಿಕೆ ಕೊಡೋಣ, ಎಲ್ಲರಿಗೂ ಒಂದು ಇದ್ರ ಬಗ್ಗೆ ಜಾಗೃತಿ ಮೂಡಿಸೋಣ ಅಂತ ಹೇಳಿದ್ರು. ಸೊ ನಾವು ಏನು ಅನ್ಕೊಂಡಿವಿ ಅಂದ್ರೆ, ರಾದರ್ ದೆನ್ ಆನ್ಲೈನ್ ಮುಖಾಂತರ ಮಾಡಿದ್ರೆ ಅದು ಅಷ್ಟು ಎಫೆಕ್ಟಿವ್ ಆಗೋದಿಲ್ಲ. ಆನ್ಲೈನ್ ಮುಖಾಂತರ ಮಾಡಿದ್ರೆ ನಾವು ಬರೀ ಹೇಳ್ಬೋದು, ಪ್ರೆಸೆಂಟೇಷನ್ ಮಾಡ್ಬೋದು, ಬಟ್ ಪ್ರಾಕ್ಟಿಕಲ್ ನಾವು ನೋಡಕ್ ಆಗೋದಿಲ್ಲ. ಸೊ ಅದಕ್ಕಾಗಿ ಇವತ್ತು ಇವತ್ತು ಎಲ್ಲ NRLM ಟೀಮು SSG ಮಹಿಳೆಯರಿಗೆ ಅರಿವು ಕಾರ್ಯಕ್ರಮ ಅವರು ಇವತ್ತು ಹಮ್ಮಿಕೊಂಡಿದ್ದಾರೆ. ಅವಕಾಶ ಮಾಡಿಕೊಡ್ರಿ. ಯಾಕಂದ್ರೆ ನಾನು ಸೆಲ್ಕೋ ಮತ್ತೆ ನಮ್ಮ ಪರಿಚಯ ಕಲಬುರಗಿಯಲ್ಲಿ ಸೇವೆ ಇದ್ದಾಗ ಇತ್ತು. ಅವಾಗ ಕೂಡ ಇದು ಒಂದು ಆಕ್ಟಿವಿಟಿ ಸೆಲ್ಕೋ ಫೌಂಡೇಶನ್ ವತಿಯಿಂದ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದು. ಅಲ್ಲಿ ಅಷ್ಟು ಪಿಕಪ್ ಆಗಲಿಲ್ಲ. ಸೊ ನಂದು ಏನು ಆಸೆ ಇದೆ ಅಂದ್ರೆ, ಬೀದರ್ ಜಿಲ್ಲೆಯಲ್ಲಿದ್ದಾಗ ಇಲ್ಲಿ ನಾವು ಸೆಲ್ಕೋ ಫೌಂಡೇಶನ್ ವತಿಯಿಂದ ಇದೇನು ಸೋಲಾರ್ ಎಂಟ್ರಪ್ರಿನರ್ಶಿಪ್, ಸೋಲಾರ್ ಇಕ್ವಿಪ್ಮೆಂಟ್ಸ್ ಏನು ಕೊಡ್ತಾ ಇದ್ದಾರೆ ಅದರದ್ದು ಹೆಚ್ಚಿನ ಬಳಕೆ ಆಗಬೇಕು. ಯಾಕಂದ್ರೆ
ತಮ್ಮೆಲ್ಲರ ಮಹಿಳೆಯರಿಗೆ ತಾವು ಈಗ ವಿವಿಧ ರೀತಿಯಲ್ಲಿ ರೋಟಿ ಮೇಕಿಂಗ್ ಮಾಡ್ತಾ ಇದ್ದೀರಾ, ಅಗರಬತ್ತಿ ಮೇಕಿಂಗ್ ಮಾಡ್ತಾ. ನಮಗೆ ಅನ್ನವನ್ನು ಕೊಡ್ತಕ್ಕಂಥ ಭೂಮಿಯನ್ನ ತಾಯಿ ಅಂತ ಕರಿತೇವೆ ಅಲ್ವಾ? ಆ ತಾಯಿಯ, ಆ ಮಾತೆಯ ಸ್ವರೂಪಿಯಾಗಿರ್ತಕ್ಕಂಥ ಸಹೋದರ ಸಹೋದರಿಯ ತಾಯಿಯಂದರಿಗೆ ನಮಸ್ಕಾರವನ್ನು ತಿಳಿಸ್ತೇನೆ. ಹಿರಿಯ ಪತ್ರಕರ್ತರಿಗೆ ನಮಸ್ಕಾರವನ್ನು ತಿಳಿಸ್ತೇನೆ. ಇವತ್ತು ಒಂದು ಅಪರೂಪದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ, ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಹೌದು ಅಲ್ವಾ? ನಾವು ನಮ್ಮ ಬದುಕನ್ನು ಕಟ್ಕೊಳ್ಳುವಂತ ಒಂದು ಕಾರ್ಯಕ್ರಮದಲ್ಲಿ ಇದ್ದೇವೆ. ಒಂದು ರಾಜಕೀಯ ಕಾರ್ಯಕ್ರಮ ಆಗಿದ್ರೆ ಅದರ ಸ್ವರೂಪವೇ ಬೇರೆ, ಒಂದು ಮನೋರಂಜನಾ ಕಾರ್ಯಕ್ರಮ ಆದರೂ ಅದರ ಸ್ವರೂಪವೇ ಬೇರೆ, ಒಂದು ಯಾವುದೋ ಒಂದು ನೆಟ್ವರ್ಕ್ ಮಾರ್ಕೆಟಿಂಗಿನ ಕಾರ್ಯಕ್ರಮ ಆದರೂ ಅದರ ಸ್ವರೂಪವೇ ಬೇರೆ. ಆದರೆ ನಾವು ನಮ್ಮ ಬದುಕನ್ನು ಕಟ್ಕೊಳ್ಳುವಂಥ ಕಾರ್ಯಕ್ರಮದಲ್ಲಿ ಇದ್ದೇವೆ ಅನ್ನುವಂಥ ನಾನು ಒತ್ತಿ ಒತ್ತಿ ಹೇಳ್ತೇನೆ. ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಒಂದು ಮಾತನ್ನು ನಾವಿಲ್ಲಿ ಆಡೋದಕ್ಕೆ ಹೊರಟಿದ್ದೇವೆ. ಉದ್ಯೋಗವನ್ನು ಯಾರು ಮಾಡಬೇಕು? ನಾನು ಇಲ್ಲಿದ್ದವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಮಾತೆಯಂದ್ರಿಗೆ, ಬಹಳಷ್ಟು ಜನ ನಾವು ಮಾತೆಯಂದ್ರಿದ್ದೀವಿ, ಒಂದು ಪ್ರಶ್ನೆಯನ್ನು ಕೇಳ್ತೇವೆ. ಇಲ್ಲಿದ್ದವರಲ್ಲಿ ಎಷ್ಟು ಜನ ಸ್ವ ಉದ್ಯೋಗವನ್ನು ಮಾಡ್ತಾ ಇದ್ದೀರಿ? ಎಷ್ಟು ಜನ ಸ್ವ ಉದ್ಯೋಗವನ್ನು ಮಾಡ್ತಾ ಇದ್ದೀರಿ? ಕೈ ಎತ್ತಿ. ಒಂದು ಬೆರಳೆಣಿಕೆಯಷ್ಟು ನಾವು ಸ್ವ ಉದ್ಯೋಗವನ್ನು ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಆದರೆ ನಾನು ಹೇಳ್ತೇನೆ, ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಉದ್ಯೋಗವನ್ನು ಮಾಡ್ತಾ ಇದ್ದೀರಿ. ಪ್ರತಿಯೊಂದು ಮಾತೆಯರು ಕೂಡ ಉದ್ಯೋಗವನ್ನು ಮಾಡ್ತಾ ಇದ್ದೀರಿ. ಹೇಗೆ ಅದು? ಉದ್ಯೋಗಂ ಸ್ತ್ರೀ ಪುರುಷ ಲಕ್ಷಣ ಅಂತ ನಾವು ಹೇಳ್ತೇವೆ. ನಾವು ಮನುಷ್ಯರು ಅಂತ ಆದಮೇಲೆ, ಈ ಜಗತ್ತಿಗೆ ಬಂದ ಮೇಲೆ, ನಾಗರಿಕತೆ ಬೆಳೆದು ಬಂದ ಹಾಗೆ ನಮ್ಮಲ್ಲಿ ಉದ್ಯೋಗ ಅನ್ನುವಂಥದ್ದು ನಮ್ಮ ಜೊತೆಗೆ ಬಂತು. ಅದು ಉದ್ಯೋಗ ಇಲ್ಲದೆ ಸಾಧ್ಯನೇ ಆಗೋದಿಲ್ಲ ಇವತ್ತು. ಅಂದರೆ ಮಹಿಳೆ ಕೂಡ ಉದ್ಯೋಗವನ್ನು ಮಾಡ್ತಾ ಇದ್ದಾಳೆ ಈಗಾಗಲೇ. ನಾವು ತಿಳಿತೇವೆ ಯಾವುದು ಆದಾಯವನ್ನು ತರುತ್ತೋ ಅದು ಮಾತ್ರ ಉದ್ಯೋಗ ಅಂತ ನಾವು ತಿಳಿತೇವೆ. ನಾವು ಮನೆಯಲ್ಲಿ ತಾಯಿಯಾಗಿ, ಮಕ್ಕಳಿಗೆ ತಾಯಿಯಾಗಿ, ಮತ್ತೆ ಮನೆಯಲ್ಲಿ ಸಹೋದರಿಯಾಗಿ, ಅಕ್ಕ ತಂಗಿಯಾಗಿ ಎಲ್ರಿಗೂ ಕೂಡ ಮನೆ ಕೆಲಸವನ್ನು ಮಾಡಿಕೊಂಡು, ಮನೆಯಲ್ಲಿ ಉದ್ಯೋಗಕ್ಕೆ ಹೋಗುವವರಿಗೆ ಬೆಳಿಗ್ಗೆ ಬೇಗ ರೊಟ್ಟಿ ಬಡಿಯೋದ್ರಿಂದ ಹಿಡ್ಕೊಂಡು ರಾತ್ರಿ ಮಲಗುವ ತನಕ ಮಾಡುವಂಥ ಮನೆ ಕೆಲಸಕ್ಕೆ ಬೆಲೆ ಇಲ್ಲವಾಗಾದ್ರೆ, ನಮ್ಮ ಮನೆ ಯಜಮಾನರು ಮನೆ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ, ಮಕ್ಕಳು ಹೊರಗಡೆ ಹೋಗಿ ಉದ್ಯೋಗ ಮಾಡ್ತಾರೆ, ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅಂತಾದರೆ, ಮನೆಯಲ್ಲಿ ಮಹಾತಾಯಿಯಾಗಿ ತಾವು ಮಾಡುವ ಕೆಲಸಕ್ಕೆ ಅದಕ್ಕೆ ಬೆಲೆ ಇಲ್ವಾ? ಅವ್ರು ಮಾಡ್ತಾರೆ ಅಂತ ಆದರೆ, ಅದು ಸಾಧ್ಯ ಆಗೋದಾದರೆ ಅದು ನೀವು ಮನೆಯಲ್ಲಿ ಮಾಡುವ ಕೆಲಸದಿಂದ ಮಾತ್ರ ಸಾಧ್ಯ ಆಗತ್ತೆ. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದೀರಿ. ಬೀದರ್ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಗರಸಭೆ ಸದಸ್ಯ ಪ್ರಶಾಂತ್ ದೊಡ್ಡಿಗೆ ಆಯ್ಕೆ ಮಾಡಲಾಗಿದೆ. ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಅವರು ಇಂದು ನಡೆದ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಪ್ರಯುಕ್ತ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಶಾಂತ್ ದೊಡ್ಡಿ ಅವರ ಒಂದು ಅಭಿಮಾನಿ ಬಳಗ ಹಾಗೂ ಸ್ನೇಹಿತರು ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ಅವರಿಗೆ ಸನ್ಮಾನಿಸಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದರು. ಈ ಕುರಿತು ನಗರಸಭೆ ಪರಾಯುಕ್ತರಾದ ಶ್ರೀಕಾಂತ್ ರಾಠೋಡ್ ಅವರು ಅವರಿಗೆ ಮಾತನಾಡಿಸಿದಾಗ, ಒಟ್ಟು 7 ಜನರನ್ನ ಸ್ಥಾಯಿ ಸಮಿತಿಗೆ ಆಯ್ಕೆ ಮಾಡಲಾಗಿದೆ. ಅಧ್ಯಕ್ಷರಾಗಿ ಪ್ರಶಾಂತ್ ದೊಡ್ಡಿ ಅವರನ್ನ ಆಯ್ಕೆ ಮಾಡಲಾಗಿದ್ದು, ಉಳಿದ 6 ಜನರನ್ನ ಸ್ಥಾಯಿ ಸಮಿತಿಗೆ ಸದಸ್ಯರನ್ನಾಗಿ ಮಾಡಲಾಗಿದೆ. ಸೌದುರ್ ರೆಹಮಾನ್ ಶೆರಿಕರ್, ರೋಹಿಸಾ ಯಾಸ್ಮಿನ್, ದಿಗಂಬರ್ ಮಡಿವಾಳ್, ಮೈಮೂನಾ ಬೇಗಂ, ನಸರೀನ್ ಬೇಗಂ, ಚೇತನಾ ಕಾಳೇಕರ್ ಅವರನ್ನು ಸದಸ್ಯರಾಗಿ ಆಯ್ಕೆ ಮಾಡಲಾಗಿದೆ ಎಂದು ಅವರು ಸುದ್ದಿ ಸಮಯಕ್ಕೆ ಮಾಹಿತಿ ನೀಡಿದರು. ಬೆಳಗ್ಗೆ 11 ಗಂಟೆಗೆ ನಮ್ಮ ಸ್ಥಾಯಿ ಸಮಿತಿಯ ಒಂದು ರಚನೆಯಾಗಿದೆ. ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ 7 ಜನಕ್ಕೆ ಸ್ಥಾಯಿ ಸಮಿತಿಯ ಸದಸ್ಯರಾಗಿ ಮಾಡಲಾಗಿದೆ. 7 ಜನರು: ಪ್ರಶಾಂತ್ ತಂದೆ ದಶರಥ್ ದೊಡ್ಡಿ, ಸೌದರ್ ರೆಹಮಾನ್ ಶೆರಿಕರ್ ತಂದೆ ಮೊಹಮ್ಮದ್ ಇಸ್ಮಾಯಿಲ್, ಶ್ರೀಮತಿ ರೋಹಿನಾ ಯಾಸ್ಮೀನ್ ಗಂಡ ಮೊಹಮ್ಮದ್ ನವಾಜ್ ಖಾನ್, ಶ್ರೀ ದಿಗಂಬರ್ ತಂದೆ ವೈಜನಾಥ್ ಮಡಿವಾಳ್, ಶ್ರೀಮತಿ ಮೈಮೂನಾ ಬೇಗಂ ಗಂಡ ಅಬ್ದುಲ್ ಖಾಲೇಲ್, ಶ್ರೀಮತಿ ನಸರೀನ್ ಬೇಗಂ ಗಂಡ ಮೊಹಮ್ಮದ್ ಶೌಕತ್ ಅಲಿ, ಶ್ರೀಮತಿ ಚೇತನಾ ಗಂಡ ಮೋಹನ್ ಕಾಳೇಕರ್. 7 ಜನಕ್ಕೆ ಸದಸ್ಯ ಮಾಡಿದ್ದಾರೆ ಅಧ್ಯಕ್ಷರು. ಅದರಲ್ಲಿ ಪ್ರಶಾಂತ್ ದೊಡ್ಡಿಯವರಿಗೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಚುನಾಯಿತ ಮಾಡಲಾಗಿದೆ. ಈ ಅವಕಾಶ ಕೊಟ್ಟರು, ಅವರ ಮತ ಚಲಾಯಿಸಿ ನಿರ್ವಿರೋಧವಾಗಿ ನನಗೆ ಚುನಾಯಿತನಾಗಿ ಮಾಡಿದ್ದಾರೆ. ಅದಕ್ಕೆಲ್ಲರಿಗೂ, ಎಲ್ಲ ನಗರಸಭಾ ಸದಸ್ಯರಿಗೂ ಮತ್ತು ನಮ್ಮ ಶಾಸಕರಾದ ಹಾಗೂ ಮಂತ್ರಿಗಳಾದ ರಹೀಂ ಖಾನ್ ಸಾಹೇಬರಿಗೂ ಧನ್ಯವಾದ ಹೇಳ್ತೀನಿ. ಹಾಗೂ ಈಶ್ವರ್ ಖಂಡ್ರೆ ಸಾಹೇಬರಿಗೆ, ರಾಜಶೇಖರ್ ಪಾಟೀಲ್ ಸಾಹೇಬರಿಗೆ, ಬಸವರಾಜ್ ಜಾಫಿಟಿ ಸಾಹೇಬರಿಗೆ, ಅರವಿಂದ್ ಕುಮಾರ್ ಅರ್ಲಿ ಅವರಿಗೆ ಹಾಗೂ ನಮ್ಮ ತಂದೆಯವರು ದಶರಥ್ ದೊಡ್ಡಿ ಅವರಿಗೆ ಮತ್ತು ನನ್ನ ಗೆಳೆಯರು ಮತ್ತು
ಮುಖ್ಯವಾಗಿ ನನ್ನ ವಾರ್ಡಿನ 13 ವಾರ್ಡ್ ನಂಬರ್ ಜನರಿದ್ದಾರೆ, ನನಗೆ ಮತದಾನ ಹಾಕಿ ಇಲ್ಲಿ ಕಳಿಸಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಅವ್ರು ಕೇಳಿಸಿರೋದಕ್ಕೆ ಇದು ನನಗೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅವಕಾಶ ಸಿಕ್ತು. ಮತ್ತು ಇದು ನನಗೆ CMC ಮೆಂಬರ್ಗಿನ್ನೂ ನಗರಸಭೆ ಸದಸ್ಯರಿಗಿನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ. ಸಿಟಿ ಎಲ್ಲ ವಾರ್ಡಿನ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಇದರಲ್ಲಿ ಸಣ್ಣ ಪುಟ್ಟ ನಗರಸಭೆಯಲ್ಲೇನು ವ್ಯಾಪ್ತಿಯಲ್ಲೇನು ಸ್ವಚ್ಛತಾ ಬಗ್ಗೆ ಇದೆ, ಅದು ನನ್ನ ಮುಖ್ಯ ಉದ್ದೇಶ ಆಗಿದೆ. ಅದರಲ್ಲಿ ನಾನು ಧ್ಯಾನ ಕೊಡ್ತೀನಿ. ಮತ್ತು ಸಣ್ಣ ಪುಟ್ಟ ಸ್ಕೀಮ್ಸ್ ಬರುತ್ತೆ ನಗರಸಭೆಯಲ್ಲಿ. ನಲ್ಮ್ ಅಂತಿರುತ್ತೆ, 24.1 ಅಂತೇಳಿ ಒಂದು ಸ್ಕೀಮ್ ಇರುತ್ತೆ. ಅದರಲ್ಲಿ ತೀರಾ ಬಡವರೇನಿರ್ತಾರೆ ಅವರಿಗೆ ಟೇಲರಿಂಗ್ ಮಷೀನ್ಸು ಮತ್ತು ಸ್ಕಾಲರ್ಶಿಪ್ಪು ಮತ್ತು ಇನ್ನೂ ಈ ಥರ ಟ್ಯಾಬ್ ಇರುತ್ತೆ, ಕಂಪ್ಯೂಟ್ರು, ಈ ಥರ ಸೌಲಭ್ಯಗಳು ಕಲ್ಪಿಸುವಂಥ ಕೆಲಸ ಮಾಡ್ಬೋದು. ಸೆಪ್ಟೆಂಬರ್ 17ರಂದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಸಚಿವ ಸಂಪುಟ ಸಭೆ ಕಲಬುರಗಿಯಲ್ಲಿ ಜರುಗಿದೆ. ಹಲವು ಯೋಜನೆಗಳಿಗೆ ಸಚಿವ ಸಂಪುಟ ಅಸ್ತು ಎಂದಿದೆ. ಅವುಗಳಲ್ಲಿ ಬೀದರ್ನಲ್ಲಿ ಪ್ರಜಾಸೌಧ ನಿರ್ಮಾಣದ ಕುರಿತು ಮತ್ತು ಬೀದರ್ ನಗರಸಭೆಯನ್ನು ಮಹಾನಗರ ಪಾಲಿಕೆಯನ್ನಾಗಿ ಮಾಡಬೇಕು ಎನ್ನುವಂಥ ತೀರ್ಮಾನ ಕೈಗೊಂಡಿದೆ. ಬೀದರ್ ನಗರಸಭೆಯನ್ನು ಮಹಾನಗರ ಪಾಲಿಕೆ ಕೈಗೊಂಡ ಪ್ರಯುಕ್ತ ನಗರಸಭೆ ಪೌರಾಯುಕ್ತರಾಗಿರುವಂಥ ಶ್ರೀಕಾಂತ್ ರಾಠೋಡ್ ಅವರನ್ನು ಈ ಕುರಿತು ನಾವು ಮಾತನಾಡಿಸಿದಾಗ 2022ರ ಒಂದು ಸರ್ವೆ ಪ್ರಕಾರ ನಗರದಲ್ಲಿ 2,73,000 ಜನರಿದ್ದರು. ಆದರೆ ಮಹಾನಗರ ಪಾಲಿಕೆ ಆಗಲಿಕ್ಕೆ ಒಟ್ಟು 3 ಲಕ್ಷ ಜನಸಂಖ್ಯೆ ಬೇಕೇ ಬೇಕು. ಹಾಗಾಗಿ ಬೀದರ್ ತಾಲೂಕಿನ ಇನ್ನೂ 9 ಹಳ್ಳಿಗಳನ್ನು ಈ ಒಂದು ಪಾಲಿಕೆ ಒಳಗಡೆ ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಈಗಿನ ಒಂದು ಜನಸಂಖ್ಯೆ ಅಂದರೆ 9 ಹಳ್ಳಿಗಳನ್ನು ತೆಗೆದುಕೊಂಡ ನಂತರ 3,16,000 ಜನಸಂಖ್ಯೆ ಇದೆ. ಸದ್ಯ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ. ಜಿಒ ಅಂದರೆ ಸರ್ಕಾರದ ಆದೇಶ, ಗೌರ್ಮೆಂಟ್ ಆರ್ಡರ್ ಬರಬೇಕಾಗಿದೆ. ಬೀದರ್ ಮಹಾನಗರ ಪಾಲಿಕೆ ಆದರೆ ವಾರ್ಷಿಕವಾಗಿ ಅಂದಾಜು 100 ಕೋಟಿ ಅನುದಾನ ಬರಬಹುದು. ಸರ್ಕಾರಿ ನೌಕರರ ಒಂದು ಎಚ್ಚರೆ ಜಾಸ್ತಿ ಆಗ್ತದೆ, ಅಭಿವೃದ್ಧಿ ಪರ್ವ ಆರಂಭ ಆಗ್ತದೆ. ಆಮೇಲೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಇದರಿಂದ ಇನ್ನೂ ಹೆಚ್ಚು ರಸ್ತೆ ಕಾಮಗಾರಿ, UGD ಕಾಮಗಾರಿ, ಹೆಚ್ಚು ಅನುದಾನ ಬಂದರೆ ಜಾಸ್ತಿ ಅಭಿವೃದ್ಧಿ ಕಾರ್ಯಕ್ರಮ ಆಗಲಿಕ್ಕೆ ಒಂದು ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನು ಕೂಡ ಶ್ರೀಕಾಂತ್ ರಾಠೋಡ್ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಈಗ 2011 ಸೆನ್ಸಸ್ ಪ್ರಕಾರ ಬೀದರ್ ನಗರಸಭೆದು ಟೋಟಲ್ ಪಾಪ್ಯುಲೇಷನ್ 2,16,000 ಇತ್ತು. ಸೊ ಈಗ ಎಸ್ಟಿಮೇಟೆಡ್ 2022 ಪ್ರಕಾರ 2,73,000 ಆಗಿದೆ. ಸೊ ನಮಗಿನ್ನೂ 30,000 ಪಾಪ್ಯುಲೇಷನ್ ಮಹಾನಗರ ಪಾಲಿಕೆ ಆಗಲಿಕ್ಕೆ 3 ಲಕ್ಷ ಪಾಪ್ಯುಲೇಷನ್ ಬೇಕು ರೀ. ಸೊ 30,000 ಕಡಿಮೆ ಬಿದ್ದಿದ್ದಕ್ಕೆ ನಾವು 9 ಪಂಚಾಯತಿಯಲ್ಲಿ 32 ಹಳ್ಳಿಗಳು ಇನ್ಕ್ಲೂಡ್ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೀವಿ. ಸೊ ಅದೇ ಪ್ರಸ್ತಾವನೆಯಲ್ಲಿ ನಿನ್ನೆ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ. ಯಾವ್ಯಾವ ಊರು ಬರ್ತದೆ ಸರ್ ಅದರಲ್ಲಿ? ಪಂಚಾಯತಲ್ಲಿ ನಾವು ತಮಗೆ ಹೇಳಿದಿಲ್ಲ, 9 ಪಂಚಾಯತಿ. ಪಂಚಾಯತಿಗಳು ಬೀದರ್, ಮರ್ಕಲ್, ಗಾದ್ಗಿ, ಅಷ್ಟೂರ್, ಮಲ್ಕಾಪುರ್, ಚಿಟ್ಟಾ, ಅಮ್ಲಾಪುರ್, ಯದ್ಲಾಪುರ್, ಅಲಿಯಾಬಾದ್, ಕೋಡ, 9 ಪಂಚಾಯತಿ. 9 ಪಂಚಾಯತಿಗೆ 32 ಹಳ್ಳಿಗಳು ಇನ್ಕ್ಲೂಡ್ ಮಾಡಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಓಕೆ. ಔರಾದ್ ತಾಲೂಕಿನಾದ್ಯಂತ 200 ಕೋಟಿಗೂ ಅಧಿಕ ಅನುದಾನ ಜನಜೀವನ ಮಿಷನ್ JJMಗಾಗಿ ಖರ್ಚಾಗಿದೆ. ಆದರೆ ತಾಲೂಕಿನಾದ್ಯಂತ ಒಂದು ಹನಿ ನೀರು ಬರ್ತಾ ಇಲ್ಲ ಎಂದು ಮಾಜಿ ಸಚಿವ ಹಾಲಿ ಔರಾದ್ ಶಾಸಕ ಪ್ರಭು ಚವ್ಹಾಣ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಔರಾದ್ ತಾಲೂಕಿನ ಹೆಡಗಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂಥ ಜಾನುವಾರು ತಳಿ ಸಂವರ್ಧನಾ ಮತ್ತು ತರಬೇತಿ ಕೇಂದ್ರದ ಶಂಕುಸ್ಥಾಪನೆ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿರುವಂಥ ಅವರು JJM ಕಾಮಗಾರಿಯಲ್ಲಿ ಕೋಟಿ ಹಣ ದುರುಪಯೋಗವಾಗಿದೆ. ಅಧಿಕಾರಿಗಳು ಕೋಟಿ ಹಣ ಲೂಟಿ ಮಾಡಿರುವಂಥ ಶಂಕೆ ಇದೆ. ಕುಡಿಯಲು ತಾಲೂಕಿನಾದ್ಯಂತ ಒಂದು ಹನಿ ನೀರು ಬರ್ತಾ ಇಲ್ಲ. ಆದರೆ 200 ಕೋಟಿ ಮಾತ್ರ ಗುಳುಮಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕಾಮಗಾರಿ ಸಂಪೂರ್ಣ ವಿಫಲ ಆಗಿದೆ. ಈ ಕುರಿತು ಸಮಗ್ರ ತನಿಖೆ ಆಗಬೇಕು. ತಪ್ಪಿತಸ್ಥ JE ಇರಬಹುದು, AWE ಇರಬಹುದು ಮತ್ತು ಗುತ್ತಿಗೆದಾರರೇ ಇರಬಹುದು. ಇವರೆಲ್ಲರೂ ಕೂಡ ಶಾಮೀಲಾಗಿರ್ತಕ್ಕಂಥ ಒಂದು ಅನುಮಾನ ಸಹಜವಾಗಿ ಹಲವು ದಿವಸಗಳಿಂದ ಸಂಘಟನೆಗಳು ಕೂಡ ತೋರ್ಪಡಿಸ್ತಾ ಇವೆ. ಹಾಗಾಗಿ ಇವರೆಲ್ಲರ ವಿರುದ್ಧ, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅನ್ನುವಂಥ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದೇ ರೀತಿ ಬೀದರ್ ತಾಲೂಕಿನ ಒಂದು ಮರಕುಂದ, ಬಾಪೂರ್ ಸೇರಿದಂತೆ ಹಲವು ಹಳ್ಳಿಗಳಲ್ಲೂ ಕೂಡ JJM ಕಾಮಗಾರಿ ಕಳಪೆ ನಡೆದಿದ್ದು ಕೋಟಿ ಹಣ ಲೂಟಿ ಮಾಡಿರುವಂಥ ಶಂಕೆ ಇದೆ ಅನ್ನುವಂಥ ಮಾತುಗಳು ಕೂಡ ಇತ್ತೀಚೆಗೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ವಿವಿಧ ಸಂಘಟನೆಗಳವರು ಆಕ್ರೋಶ ಕೂಡ ಹೊರಹಾಕಿದರು. ಈ ಕುರಿತು ದಾಖಲಾತಿಗಳನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಶೀಘ್ರದಲ್ಲೇ ಅದನ್ನು ಕೂಡ ಹೊರಹಾಕುವಂಥ ಒಂದೊಂದೇ ಒಂದು ಭ್ರಷ್ಟಾಚಾರವನ್ನು ಹೊರಹಾಕುವಂಥ ಪ್ರಯತ್ನ ಮಾಡಲು ನಿರಂತರವಾಗಿ ಕೂಡ ಶ್ರಮಿಸಲಾಗ್ತಾ ಇದೆ. ಹೀಗಾಗಿ JJM ಕಾಮಗಾರಿ ಆದಷ್ಟು ಬೇಗನೆ ಒಂದು ಸೂಕ್ತವಾಗಿ ತನಿಖೆ ಆಗಬೇಕು, ಒಳ್ಳೆ ಕಾಮಗಾರಿ ಆಗಬೇಕು, ಜನರಿಗೆ ಕುಡಿಯಲು ನೀರು ತರಬೇಕು ಅನ್ನುವಂಥದ್ದು ಕೂಡ ಒಂದು ಪ್ರಭು ಚವ್ಹಾಣ್ ಅವರು ಹೇಳಿರುವಂಥ ಒಂದು ಮಾತಿನ
ಮರ್ಮವಾಗಿದೆ. ಶಾಸಕರಿಗೆ ಮಾತ್ರ ಕೊಡ್ತಾ ಇಲ್ಲ. ಅವರಾದ್ಗೆ 130 ಆಗಬೇಕು. ಹಳೆ ಡಿಸಿಷನ್ ಹೇಳಿದ್ರು, ಪ್ರಭುಜಿ ತಮ್ಮದು 124 130 ಬರ್ತಾ ಇದೆ ಹೇಳಿದ್ರು. ಈ ಡಿಶ್ ಹೇಳ್ತಾ ಇದ್ರೆ 85 ಬರ್ತಾ ಇದ್ರು. ನಾನು ಪ್ರಪೋಸಲ್ ಕೊಟ್ಟಿಲ್ಲ. ಗವರ್ನರ್ಗೆ ಅಂತ ದೂರು ಕೊಟ್ಟಿದ್ದೀನಿ, ಆಮೇಲೆ ಅವರಿಗೆ ಲೆಟರ್ ಕೊಟ್ಟಿದ್ದೀನಿ. ತಾರತಮ್ಯ ಆಗ್ತಾ ಇದೆ. ನಾನು 200 ಕೋಟಿ ನಾನು ಮಂಜೂರು ಮಾಡಿದ್ದೀನಿ. ಎಲ್ಲಿ ಭೀ ಕೆಲಸ ಆಗಿಲ್ಲ. ಲೆಟರ್ ಕೊಟ್ಟಿದ್ದೀನಿ ಈಶ್ವರ್ ಖಂಡ್ರೆಗೆ, ತಮ್ಮ ಕಾಪಿ ಕೊಡ್ತೀನಿ. ಪೂರ್ತಿ ಕಳಪೆ ಆಗಿದೆ. ಒಂದು ಬಿ ಸರಿ ಕೆಲಸ ಆಗಿಲ್ಲ. ಒಂದು ಬಿ ಕೆಲಸ ಈ ಸರ್ಕಾರ ಬೇರಿಲ್ಲ, ಅಧಿಕಾರಿ ಮಾಡ್ತಾರೆ. ಅಧಿಕಾರಿಗಳು ಬೇಜವಾಬ್ದಾರಿತನ ಮಾಡ್ತಾ ಇದ್ದಾರೆ. ನಾನು ಪ್ರತಿ ಸಾರಿ ಮೀಟಿಂಗ್ ಮಾಡ್ತಾ ಇದ್ದೀನಿ, ಪ್ರತಿ ಸಾರಿ KDP ಮಾಡ್ತಾ ಇದ್ದೀನಿ, ಪ್ರತಿ ಸಾರಿ ಪೇಪರ್ ಬರ್ತಾ ಇದೆ. ಬಟ್ ಯಾರು ಆಗ್ತಾ ಇಲ್ಲ. ಆಮೇಲೆ ಅವ್ರು ಸಸ್ಪೆಂಡ್ ಮಾಡಬಾರ್ದು, ಅವ್ರಿಗೆ ಟ್ರಾನ್ಸ್ಫರ್ ಮಾಡಬಾರ್ದು. ರಿಕವರಿ ಆಗಬೇಕು, ಕ್ರಿಮಿನಲ್ ಕೇಸ್ ಆಗಬೇಕು. ಆಮೇಲೆ ರಿಕವರಿ ಆಗಬೇಕು, ಕ್ರಿಮಿನಲ್ ಕೇಸ್ ಆಗಬೇಕು. ನಮ್ಮ ಒತ್ತಾಯ ಇದೆ. ನೋಡಿ, ನಾ ಜಿಲ್ಲೆಗಳಿದೆ ಹಿಂಗ ಇದೇ ಹೇಳ್ತಾರೆ, ಬಟ್ ನಮ್ಮ ಔರಾದ್ ಹಿಂಗಿದೆ. ಔರಾದ್ ತಾಲೂಕಿನಲ್ಲಿ 200 ಕೋಟಿ ಕಳಪೆಯಾಗಿದೆ. ಒನ್ ಬಿ ಹನಿ ನೀರು ಬರ್ತಾ ಇಲ್ಲ. ನಾನು ಗ್ರಾಮ ಸಂಚಾರ ಹೋದ್ರೆ ಪ್ರತಿ ಹಳ್ಳಿಗೆ ನಮ್ಮ ಜನ ಅವರು ನಮ್ಮ ಗಲಾಟೆ ಮಾಡ್ತಾ ಇದ್ದಾರೆ, ನಮ್ಮ ವಿರೋಧ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಸರಿಯಾಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಟೋಟಲ್ ಅಧಿಕಾರಿ ಕೆಲಸ ಮಾಡಿಬಿಟ್ಟಾರೆ. ಮೋದಿಜಿ ಅವರ ಸಂಕಲ್ಪ ಈ ಘರ್ ಜಲ್ ನಲಿಂದ ಜಲ್, ಬಟ್ ಈ ಅಧಿಕಾರಿ ಮಾಡ್ತಾ ಇಲ್ಲ. ನಾನು ಶಿವಗೆ ಲೆಟರ್ ಕೊಟ್ಟಿದ್ದೀನಿ, ಮಿನಿಸ್ಟರ್ಗೆ ಲೆಟರ್ ಕೊಟ್ಟಿದ್ದೀನಿ, ಬೇರೆ ಎಲ್ಲ ಕಡೆ ಕೊಡ್ತಾ ಇದ್ದೀನಿ. ಮಿನಿಸ್ಟರ್ ನಾನು ತನಿಖೆ ಮಾಡ್ತೀನಿ ಬರ್ತಿದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.